CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನೋಡಿ, ಇದು ಒಂದು ಕ್ವಶನ್ ಆಗಿದೆ. CNG ಅಂದ್ರೆ ಏನು, ಫುಲ್ ಫಾರ್ಮ್ ಕೇಳಿದ್ದಾರೆ. ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಇದ್ರಲ್ಲಿ ಕಂಡು ಬರುವ ಪ್ರಮುಖ ಘಟಕ ಯಾವುದು ಅಂದ್ರೆ ಅತಿ ಹೆಚ್ಚು ಏನು CNG ನಲ್ಲಿ ಯಾವ್ದು ಇರುತ್ತೆ ಅಂತ ಕೇಳಿದ್ರೆ, CNG ನಾವೆಲ್ಲ ಯೂಸ್ ಮಾಡ್ತೀವಲ್ಲ, ಕಾರ್ಗಳಲ್ಲಿ ಯೂಸ್ ಮಾಡ್ತೀವಿ, ಈಗ ಬೈಕ್ಗಳಲ್ಲಿ CNG ಬರ್ತಾ ಇದೆ. ಆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಯಾವುದು ಜಾಸ್ತಿ ಇರುತ್ತೆ ಅನ್ನೋದನ್ನ ನೀವು ಕ್ವಶನ್ಸ್ ಕೇಳಿದಾರಲ್ವಾ. ಇದಕ್ಕೆ ರೈಟ್ ಆನ್ಸರ್ ಮೀಥೇನ್. ಗೊತ್ತಾಗ್ತಿದ್ಯಾ? ಮೀಥೇನ್ ಇಸ್ ದ ರೈಟ್ ಆನ್ಸರ್. 80% ಏನಾಗುತ್ತೆ, ಮೀಥೇನ್ ಇರುತ್ತೆ. ಯಾಕೆ ಅಂತಂದ್ರೆ ಮೀಥೇನು ಒಂದು ಪರಿಸರಕ್ಕೆ ಯಾವುದೇ ತರ ಹಾನಿಗಳನ್ನ ಮಾಡಲ್ಲ, ಕಾರ್ಬನ್ ಡೈಆಕ್ಸೈಡ್ಗಳನ್ನ ಹೆಚ್ಚು ಬಿಡುಗಡೆ ಮಾಡಲ್ಲ. ಹಾಗಾಗಿ ಇದು 80% ಹೆಚ್ಚು ಏನಾಗುತ್ತೆ, ಮೀಥೇನ್ ಇರುತ್ತೆ. ಎರಡನೇ ಕ್ವಶನ್ ನೋಡ್ತಗೋಣ. ಕಬ್ಬಿಣವು ತುಕ್ಕಿಡಿಯಲು ಪ್ರಮುಖ ಕಾರಣ. ನೋಡಿ, ಇದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಗೊತ್ತಾಗ್ತಿದ್ಯಾ? ನಾನು ಹೇಳ್ತಾರೆ ಇವೆಲ್ಲ ತಗೊಂಡಿರೋದು ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಕಬ್ಬಿಣವು ತುಕ್ಕಿಡಿಯಲು ಕೆಳಗಿನ ಯಾವ ಅಂಶಗಳು ಅತ್ಯಗತ್ಯ ಅಂದ್ರೆ ಕಬ್ಬಿಣ ತುಕ್ಕಿಡಿಯೋಕೆ ಯಾವ ಅಂಶ ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಅದಕ್ಕೆ ಮೇನ್ ಬೇಕಾಗಿರೋದು ಆಕ್ಸಿಜನ್ ಬೇಕು, ಪ್ಲಸ್ ತೇವಾಂಶ, ನೀರು ಇರಬೇಕು, H2O ಇರಬೇಕು. ಎರಡು ಇದ್ದಾಗ ಏನಾಗುತ್ತೆ, ಕಬ್ಬಿಣ ತುಕ್ಕಿಡುತ್ತೆ. ಹಾಗಾಗಿ ರೈಟ್ ಆನ್ಸರ್ ಬಿ ಆಗುತ್ತೆ. ಮೂರನೇ ಕ್ವಶನ್ ತುಂಬಾ ಸಿಂಪಲ್. ವಿನೆಗರ್ ನಲ್ಲಿರುವ ಆಸಿಡ್ ಯಾವುದು? ಸಿಟ್ರಿಕ್ ಆಮ್ಲ ಅಲ್ಲ, ಲ್ಯಾಕ್ಟಿಕ್ ಆಸಿಡ್. ಅಸಿಟಿಕ್ ಆಸಿಡ್ ಇದ್ದ ರೈಟ್ ಆನ್ಸರ್. ಟಾಟರಿಕ್ ಆಮ್ಲ ಕಂಡು ಬರೋದು ನಮ್ಮ ಹುಣಸೆ ಹಣ್ಣಿನಲ್ಲಿ, ಗೊತ್ತಾ? ಸಿಟ್ರಿಕ್ ಆಮ್ಲ ಬರೋದು ನಿಂಬೆ ಹಣ್ಣಿನಲ್ಲಿ, ಲ್ಯಾಕ್ಟಿಕ್ ಆಮ್ಲ ಬರೋದು ಹಾಲಿನಲ್ಲಿ. ಗೊತ್ತಾಗ್ತಿದೆ? ಈ ರೀತಿ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಇದ್ರದ್ದು ಎಕ್ಸ್ಪ್ಲನೇಷನ್ ಡೀಟೇಲ್ ಆಗಿ ನೋಡೋದಾದ್ರೆ, ಒಂದಕ್ಕೆ ಮೀಥೇನ್ CH4 ಅಂತ ಕರಿತೀವಿ. 1 ಕಾರ್ಬನ್ ಆಟಮ್, 4 ಹೈಡ್ರೋಜನ್ ಆಟಮ್ಗಳನ್ನ ಹೊಂದಿರುತ್ತೆ, ಮೀಥೇನ್ ಅಂತ ಕರಿತೀವಿ. CNG 80% 90% ಏನಿರುತ್ತೆ, ಮೀಥೇನ್ ಇರುತ್ತೆ. ಇದು ಪರಿಸರ ಸ್ನೇಹಿ. ಅದಕ್ಕೋಸ್ಕರ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಪರ್ಯಾಯವಾಗಿ ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಆಮ್ಲಜನಕ. ಇದು ಉತ್ತರ ಯಾವುದು ಏನು ತುಕ್ಕಿಡಿಯೋಕೆ ಕಾರಣ ಯಾವುದು ಅಂತಂದ್ರೆ ಆಕ್ಸಿಜನ್ ಬೇಕು, ಐರನ್ ಜೊತೆ ಸೇರ್ಕೊಂಡು ವಾಟರ್ Fe2O3 H2O. ಇದು ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗಿದೆ. ಇದ್ರದ ಫಾರ್ಮುಲಾನು ಸಹ ಕೇಳಿದರೆ. ರಸ್ಟ್ ಹಿಡಿದಾಗ ತೂಕ ಹೆಚ್ಚಾಗುತ್ತೋ ಅಂತಲೂ ಕ್ವಶನ್ಸ್ ಕೇಳಿದರೆ. ಹೌದು, ರಸ್ಟ್ ಹಿಡಿದಾಗ ಕಂಪೇರಿಟಿವ್ಲಿ ತೂಕ ಹೆಚ್ಚಾಗುತ್ತೆ. ಯಾಕೆಂದ್ರೆ ಆಕ್ಸಿಜನ್ ಮತ್ತೆ ಅಲ್ಲಿ ಏನಾಗುತ್ತೆ, ಹೈಡ್ರೋಜನ್ ಸೇರ್ಕೊಂಡಿರುತ್ತೆ. ಗೊತ್ತಾಗ್ತಿದೆ? ದಿಸ್ ಇಸ್ ದ ಸಿಂಪಲ್. ನೋಡಿ, ಕಬ್ಬಿಣವು ತೇವಾಂಶರು ಗಾಳಿಯೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಐರನ್ ಆಕ್ಸೈಡ್, ಗೊತ್ತಾಗ್ತಿದೆಯಾ, ಬಿಡುಗಡೆ ಆಗುತ್ತೆ. ಇದನ್ನೇ ನಾವು ತುಕ್ಕು ಅಂತ ಕರಿತೀವಿ. ಇದನ್ನು ತಡೆಯಲು ನಾವು ಗ್ಯಾಲ್ವನೈಸೇಷನ್ ಅಂತ ಮಾಡ್ತೀವಿ. ಗ್ಯಾಲ್ವನೈಸೇಷನ್ ಅಂದ್ರೆ ಸತುವಿನ ಲೇಪನವನ್ನ ಮಾಡ್ತೀವಿ. ಗೊತ್ತಾಗ್ತಿದ್ಯಾ? ಸತುವಿನ ಲೇಪನ ಮಾಡಿದಾಗ ತುಕ್ಕಿಡಿಯಲ್ಲ, ಅಥವಾ ಬಣ್ಣವನ್ನ ಬಳಿತೀವಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಮೂರನೇ ಉತ್ತರ ಅಸಿಟಿಕ್ ಆಸಿಡ್ ಅಂತ ಹೇಳಿದೆ. ಇದು 5% to 8% ಇರುತ್ತೆ. ಜಲೀಯ ದ್ರಾವಣವನ್ನ ವಿನೆಗರ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಫುಡ್ ಪ್ರಿಸರ್ವೇಟಿವ್ಸ್ ಆಗಿ ಯೂಸ್ ಮಾಡ್ತೀವಿ. ಅಂದ್ರೆ ಆಹಾರ ಕೆಡದಂತೆ ಸಂರಕ್ಷಿಸಲು ಈ ಅಸಿಟಿಕ್ ಆಸಿಡ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ನಾವು ನೋಡೋದಾದ್ರೆ, ಅಡಿಗೆ ಉಪ್ಪಿಗೆ ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್. ಅಡಿಗೆ ಸೋಡಾನ ಸೋಡಿಯಂ ಬೈಕಾರ್ಬೋನೇಟ್. ವಾಷಿಂಗ್ ಸೋಡಾನ ಸೋಡಿಯಂ ಕಾರ್ಬೋನೇಟ್. ಸುಣ್ಣದಕಲನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಕರಿತೀವಿ. ಇದ್ರ ಫಾರ್ಮುಲಾನು ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಇದರ ರಾಸಾಯನಿಕ ಹೆಸರನ್ನು ಕೇಳಿದ್ದಾರೆ. ಹಾಗಾಗಿ ಇದೇ ರೀತಿಯ ಹೆಚ್ಚಿನ ಸೈನ್ಸ್ ವಿಡಿಯೋಗಳಿಗೆ ನಮ್ಮನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.